ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವಂತಹ ನೌಕರರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸದ ಹಿನ್ನೆಲೆಯಲ್ಲಿ ಡಿಸೆಂಬರ್ 5ರಿಂದ ಅನಿರ್ದಿಷ್ಟ ಕಾಲ ಮುಷ್ಕರಕ್ಕೆ ತೆರಳುವ ಬಗ್ಗೆ ಸಂಡೂರು ಪುರಸಭೆಯ ಪೌರ ಕಾರ್ಮಿಕರು ಶುಕ್ರವಾರ ತಹಶೀಲ್ದಾರ್ ಕಚೇರಿಗೆ ಅಧಿಕೃತ ಮನವಿಯನ್ನು ಸಲ್ಲಿಸಿದರು. ಪೌರ ನೌಕರರ ವೇತನ, ಭದ್ರತೆ, ಸೌಲಭ್ಯಗಳು ಸೇರಿದಂತೆ ಹಲವು ಪ್ರಮುಖ ಬೇಡಿಕೆಗಳನ್ನು ಸರ್ಕಾರ ಪರಿಹರಿಸುವುದು ಅಸಮಾಧಾನಕ್ಕೆ ಕಾರಣವಾಗಿದೆ ಎಂದು ಕಾರ್ಮಿಕರು ತಿಳಿಸಿದರು. ಸರ್ಕಾರದ ಮಲತಾಯಿ ಧೋರಣೆಯನ್ನ ಖಂಡಿಸುತ್ತಾ ಮುಷ್ಕರಕ್ಕೆ ಸಂಬಂಧಿಸಿದ ಸಂಧಾನ ಸಭೆಗಳು ಫಲಪ್ರದವಾಗಿಲ್ಲ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಹೋರಾಟದ ವೇಳೆಯಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಜವಾಬ್ದಾರಿಯುತವಾಗಿ ವರ್ತಿಸುವುದಾಗಿ ಭರವಸೆ ನೀಡಿದ ಕಾರ್ಮಿಕರು ಬೇಡಿಕೆಗಳು ತಕ್ಷಣ ಈಡೇರಿಸಲ್ಪಡದಿದ್ದರೆ ಡಿಸೆಂಬರ್ 5ರಿಂದ ಎಲ್ಲಾ ನಾಗರಿಕ ಸೇವೆಗಳು ಸಂಪೂರ್ಣ ಸ್ಥಗಿತಗೊಳ್ಳಲಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದರೊಳಗೆ ಕಚೇರಿ ಕಾರ್ಯ, ನೈರ್ಮಲ್ಯ ಕೆಲಸ, ನೀರು ಸರಬರಾಜು ಸೇರಿದಂತೆ ಎಲ್ಲಾ ಅವಶ್ಯಕ ಸೇವೆಗಳು ಬರುತ್ತವೆ. ಕೊಪ್ಪಳದಲ್ಲಿ ನಡೆದಂತಹ ರಾಜ್ಯ ಪರಿಷತ್ ಸಭೆಯಲ್ಲಿ ಕೈಗೊಂಡ ತೀರ್ಮಾನದಂತೆ ಈ ಬಾರಿ ಅನಿರ್ದಿಷ್ಟ ಕಾಲ ಮುಷ್ಕರವನ್ನ ರಾಜ್ಯದಾದ್ಯಂತ ಜಾರಿಗೊಳಿಸಲಾಗುತ್ತದೆ. ಎಲ್ಲಾ ವರ್ಗದ ಸಿಬ್ಬಂದಿ, ಅಧಿಕಾರಿಗಳು ಕೂಡ ಈ ಹೋರಾಟದಲ್ಲಿ ಭಾಗವಹಿಸುವಂತೆ ಕೋರಲಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಸಂಡೂರು ತಹಶೀಲ್ದಾರ್ ಕಚೇರಿಗೆ ಮನವಿ ಸಲ್ಲಿಸುವ ಮೂಲಕ ಕಾರ್ಮಿಕರು ತಮ್ಮ ಆಕ್ರೋಶ ಮತ್ತು ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಸರ್ ನಮಸ್ತೆ, ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ ಸರ್. ಪೌರ ಕಾರ್ಮಿಕ ಅಧ್ಯಕ್ಷ ಸರ್. ಇವತ್ತೇನು ಮನವಿ ಪತ್ರ ಕೊಟ್ರಲ್ಲ, ಯಾವ ಕಾರಣಕ್ಕೆ ಸರ್? ನಾವು ಹಿಂದೆ 4 ತಿಂಗಳ ಕೆಳಗಡೆ ಇದೇ ರೀತಿಯಾಗಿ ನಾವು ಸ್ಟ್ರೈಕನ್ನು ಹಮ್ಮಿಕೊಂಡಿದ್ದೀವಿ ಸರ್. ಒಂದು 6 ಬೇಡಿಕೆ ನಾವು ಇಟ್ಟಿದ್ದೀವಿ ಸರ್. 6 ಬೇಡಿಕೆಯಲ್ಲಿ ಅವರು 2 ತಿಂಗಳು ಟೈಮ್ ತಗೊಂಡಿದ್ರು ಸರ್ಕಾರ. ಯಾವುದೇ ರೀತಿಯಿಂದ ನಮಗೆ ನಾವು ಮಾಡಿದಂಥ ಒಂದು ಸ್ಟ್ರೈಕಿಗೆ ಪ್ರತಿಫಲ ಸಿಗಲಿಲ್ಲ. ಆ ಕಾರಣಕ್ಕಾಗಿ ಮತ್ತೆ ನಮ್ಮ ಒಂದು ರಾಜ್ಯಾಧ್ಯಕ್ಷರು ನಮಗೆ ಒಂದು ಕರೆ ನೀಡಿ ಮತ್ತೆ ನಾವು ಸ್ಟ್ರೈಕ್ ಮಾಡೋಣ ಎಂಬುದಾಗಿ ಅವರು ಲೆಟರ್ ಮೂಲಕವಾಗಿ ಕಳಿಸಿದಾಗ ಮತ್ತೆ ನಾವು ಹಲವಾರು ಬೇಡಿಕೆ ನಾವು ಇಟ್ಟು ಮತ್ತೆ ನಾವು ಸ್ಟ್ರೈಕಿಗೆ ನಾವು ಇವತ್ತು ಮನವಿಯನ್ನು ಕೊಡೋಕೆ ಬಂದಿದ್ದೀವಿ ಸರ್. ಅದೇ ಇವತ್ತು ಮನವಿ ಪತ್ರ ಕೊಟ್ಟಿದ್ರಿ, ಈ ಹಿಂದೆನೂ ಸ್ಟ್ರೈಕ್ ಮಾಡಿದ್ರಿ, ಮತ್ತೆ ಮುಂದೆ ಯಾವತ್ತು ಮಾಡ್ಬೇಕು ಅನ್ಕೊಂಡಿದ್ರಿ ಸರ್? ನಾವು ನಮ್ಮ ಬೇಡಿಕೆಗಳು ಈರೇಡೆವರೆಗೂ ನಾವು 5ನೇ ತಾರೀಕಿನಿಂದ ಸತತವಾಗಿ ನಾವು ಸ್ಟ್ರೈಕನ್ನು ಮಾಡ್ತೀವಿ ಸರ್. ನಿಮ್ಮ ಬೇಡಿಕೆ ಏನೇನಂತ ಹೇಳ್ತೀರಾ ಸರ್? ನಮ್ಮದು ಫಸ್ಟ್ ಬೇಡಿಕೆ KGD ಆಗ್ಬೇಕು ಸರ್, ಮತ್ತು ಸಂಜೀವಿನಿ ಆಗ್ಬೇಕು ಸರ್. ಮತ್ತು 3ನೇ ಬೇಡಿಕೆ 2023-24 ಸಾಲಿನಲ್ಲಿ ಪರ್ಮಿಟ್ ಆಗಿರುವಂಥ ಪೌರ ಕಾರ್ಮಿಕರಿಗೆ SSP ಗ್ರಾಂಟ್ನಲ್ಲಿ ಅನುದಾನ ನೀಡಬೇಕೆಂಬುದಾಗಿ ಅದೊಂದು ನಾವು ಕೇಳ್ಕೊಂಡಿದ್ವಿ ಸರ್. ಮತ್ತು 4ನೇ ವಿಷಯ, ಅನೇಕರು ನಮ್ಮಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ ಸರ್. ಎಷ್ಟೋ ಬಾರಿ ಅವರು ನೋಡಿದಾಗ ಅವರಿಗೆ ನ್ಯಾಯವೇ ಸಿಕ್ಕಿಲ್ಲ. ಆದ ಕಾರಣಕ್ಕಾಗಿ ಲೋಡರ್ಸು, ವಾಹನ ಚಾಲಕರು, ಶೌಚಾಲಯ ಇರ್ಬೋದು, ಪ್ರತಿಯೊಂದು ವರ್ಗುತ್ತಿಗೆ ನೌಕರರನ್ನು ಇವತ್ತು ನೇರ ಪಾವತಿಗೆ ತರಬೇಕೆಂಬುದಾಗಿ ಇವತ್ತು ಸರ್ಕಾರಕ್ಕೆ ನಾವು ಮನವಿಯನ್ನು ನೀಡಿದ್ವಿ ಸರ್. ಮತ್ತು ಅದಲ್ಲದೆ ಮತ್ತೆ ಬೇಡಿಕೆಗಳು ಹಲವಾರು ಬೇಡಿಕೆಗಳಿದ್ದಾವೆ ಸರ್. ಸರ್ಕಾರ ಒಂದು ಬೇಡಿಕೆ ಕೂಡ ನಮಗೆ ಈಡೇರಿಸಿಲ್ಲ ಸರ್. ಅಂತೇಳಿದ್ರೆ ರಾಜ್ಯಾದ್ಯಂತ ಏನಾದರೂ ಹೋರಾಟ ಹಮ್ಮಿಕೊಂಡಿರೋಂಥದ್ದಾ, ಇಲ್ಲ ಸಂಡೂರು ತಾಲೂಕಲ್ಲಿ ಮಾತ್ರ? ಇಲ್ಲ, ರಾಜ್ಯಾದ್ಯಂತನೇ ನಾವು ಸ್ಟ್ರೈಕ್ ಹಮ್ಮಿಕೊಂಡಿದ್ದೀವಿ ಸರ್. ಒಂದು 5ನೇ ತಾರೀಕಿಂದ? ಹೌದು ಸರ್, 5ನೇ ತಾರೀಕಿಂದ ಸರ್ಕಾರ ನಮ್ಮ ನೋವುಗಳನ್ನು ನೋಡಿ ಎಚ್ಚೆತ್ತುಕೊಂಡು ನಮಗೆ ನ್ಯಾಯ ಸಿಗೋವರೆಗೂ ನಮಗೇನು ತೊಂದರೆ ಬಂದರೂ ಪರವಾಗಿಲ್ಲ, ನಮಗೇನು ಕಷ್ಟ ಬಂದರೂ ನಮಗೇನು ಇದು ಬೇಜಾರಿಲ್ಲ. ನಮ್ಮ ಬೇಡಿಕೆಗಳು ಈಡೇರೋ ತನಕ ನಾವು ಯಾವುದೇ ಕಾರಣಕ್ಕೂ ಈ ಸ್ಟ್ರೈಕನ್ನು ನಾವು ಹಿಂದೆ ಪಡೆಯೋದಿಲ್ಲ. ಅಂದರೆ ಹಿಂಪಡೆಯೋದಿಲ್ಲ ಅಂತ ಹೇಳಿದ್ರೆ ನಗರದಲ್ಲಿ ಸ್ವಚ್ಛತೆ ಕಾರ್ಯಕ್ಕೆ ಏನಾದರೂ ಅದನ್ನು ಮಾಡಿಬಿಟ್ಟು ನೀವು ಹೋರಾಟ ಮಾಡ್ತೀರಾ, ಇಲ್ಲ ಅದನ್ನ ಅಲ್ಲಿಗೆ ಸ್ಥಗಿತ ಮಾಡಿ ಹೋರಾಟ ಮಾಡ್ತೀರಾ? ಇಲ್ಲ ಸರ್, ನಾವು ದಯಮಾಡಿ ಜನಕ್ಕೆ ನಾವು ಇವತ್ತು ಸಾರ್ವಜನಿಕರಿಗೆ ನಾವು ಕ್ಷಮೆ ಕೇಳ್ತೀವಿ ಸರ್. ಯಾಕಂದರೆ ಇವತ್ತು ಸಾರ್ವಜನಿಕರಿಗೆ ನೋವು ಕೊಡೋಂಥ ನಮಗೆ ನಮಗೆ ಇಷ್ಟ ಇಲ್ಲ ಸರ್. ಕಾರಣ ಏನಂದರೆ ನಮ್ಮ ನೋವುಗಳು ಕೇಳಬೇಕಂದಾಗ ನಾವು ಸಾರ್ವಜನಿಕರಿಗೆ ನಾವು ಅದನ್ನು ಮಾಡಲೇಬೇಕಾಗ್ತದೆ ಸರ್. ಸಾರ್ವಜನಿಕರು ದಯಮಾಡಿ ನಮಗೆ ಕೂಡ ಸಹಕಾರ ನೀಡಬೇಕೆಂಬುದಾಗಿ ಅವರಲ್ಲಿ ಕೂಡ ನಾವು ಮನವಿ ಮಾಡಿಕೊಳ್ತೀವಿ ಸರ್. ಅದೇ ಅರ್ಥ ಆಗಿಲ್ಲ, ನೀವು ಕ್ಲಿಯರಾಗಿ ಹೇಳಿಲ್ಲ. ಬೆಳಗ್ಗೆ ಪೌರ ಕಾರ್ಮಿಕರ ಕೆಲಸ ಮಾಡಿಬಿಟ್ಟು ಹೋರಾಟಕ್ಕೆ ಮುಂದುವರಿತೀರಾ? ಇಲ್ಲ, ಅದನ್ನ ಕಾರ್ಮಿಕ ಕೆಲಸ ಯಾವುದೇ ರೀತಿಯಿಂದ ಮಾಡೋದಿಲ್ಲ, ನಾವು ಕೆಲಸ ಮಾಡೋದಿಲ್ಲ ಸರ್. ಇಲ್ಲಿಯವರೆಗೂ ಒಳ್ಳೆ ಆರೋಗ್ಯದಿಂದ ನಮಗೆ ಇಷ್ಟದ ಪ್ರಕಾರ ಸರ್ಕಾರ 8 ತಾಸು ನಮಗೆ ಹೇಳಿದ್ರೆ ನಾವು 12 ತಾಸು ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಸರ್. ಆದರೂ ಕೂಡ ಸರ್ಕಾರಕ್ಕೆ ನಮ್ಮ ಕೂಗು ಕೇಳಿಲ್ಲ. ಆ ಕಾರಣಕ್ಕಾಗಿ ನಾವು ಯಾವುದೇ ರೀತಿಯಿಂದ ಯಾವುದೇ ಜನಕ್ಕೆ ನಾವು ತೊಂದರೆ ಮಾಡದ ಹಾಗೆ ಕೆಲಸ ಅಂತೂ ಮಾಡೋದಿಲ್ಲ ಸರ್. ನಮ್ಮ ಬೇಡಿಕೆಗಳು ಈಡೇರೋವರೆಗೂ ನಾವು ಯಾವುದೇ ಕಾರಣಕ್ಕೂ ಈ ಮುಷ್ಕರವನ್ನು ನಾವು ನಿಲ್ಲಿಸೋದಿಲ್ಲ.